ಬೆಲೆ ಏರಿಕೆ ಖಂಡಿಸಿ ತಾಳಿಕೋಟೆ ಬಿಜೆಪಿ ಘಟಕದಿಂದ ಪತ್ರಿಕಾಗೋಷ್ಠಿ. ರಾಜ್ಯ ಸರ್ಕಾರದ ಬೆಲೆ ಏರಿಕೆ ಜನವಿರೋಧಿ ನೀತಿಯನ್ನು ಖಂಡಿಸಿ ಪಟ್ಟಣದಲ್ಲಿ ಶನಿವಾರ ಬಿಜೆಪಿ ಘಟಕದ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿ ನಡೆಸಿದರು. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ಜಿಲ್ಲಾ ಮಹಿಳಾ ಘಟಕದ ಉಪಾಧ್ಯಕ್ಷೆ ಸುವರ್ಣ ಬಿರದಿರ್ ಮಾತನಾಡಿ, ರಾಜ್ಯ ಸರ್ಕಾರವು ಪದೇ ಪದೇ ವಸ್ತುಗಳ ಬೆಲೆಗಳನ್ನು ಏರಿಸುವುದರಿಂದ ಬಡ ಹಾಗೂ ಸಾಮಾನ್ಯ ಜನರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಒಂದು ಕಡೆ ಗ್ಯಾರಂಟಿ ಯೋಜನೆಗಳ ಕುರಿತು ಮಾತನಾಡುವ ಸರ್ಕಾರ, ಇನ್ನೊಂದು ಕಡೆ ವಸ್ತುಗಳ ಬೆಲೆ ಏರಿಕೆಗಳನ್ನು ಹೆಚ್ಚಿಸಿ ಜನರಿಗೆ ಮೋಸ ಮಾಡ್ತಿದೆ. ಇದನ್ನು ಖಂಡಿಸಿ ಈಗಾಗಲೇ ನಮ್ಮ ಪಕ್ಷವು ರಾಜ್ಯಾದ್ಯಂತ ಜನಾಕ್ರೋಶ ಸಭೆಗಳ ಮೂಲಕ ಪ್ರತಿಭಟನೆಗಳನ್ನು ಮಾಡ್ತಿದ್ದೇವೆ. ವಿಜಯಪುರ ನಗರದಲ್ಲಿ ಏಪ್ರಿಲ್ 17ರಂದು ಪ್ರತಿಭಟನಾ ಕಾರ್ಯಕ್ರಮ ಆಯಿತು. ಇದರಲ್ಲಿ ಎಲ್ಲರೂ ಭಾಗವಹಿಸಬೇಕು ಎಂದರು. ಬಿಜೆಪಿ ಮುಖಂಡರಾದಂತಹ MS ಸರಶೆಟ್ಟಿ, ಮಾನಸಿಂಗ್ ಕೊಟಕನೂರು, ಮಹಾಂತೇಶ್ ಮುರಾಳ, ರಾಜು ಸಜ್ಜನ ಮಾತನಾಡಿ, ರಾಜ್ಯ ಸರ್ಕಾರದ ಜನವಿರೋಧಿ ಬೆಲೆ ಏರಿಕೆ ನೀತಿಯನ್ನು ಉಗ್ರವಾಗಿ ಖಂಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದಂತಹ ಪ್ರಕಾಶ್ ಹಜೇರಿ, ಸಂಜು ಹಜೇರಿ, ವಿಠಲ್ ಮೋಹಿತೆ, ಈಶ್ವರ್ ಹೂಗಾರ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಕಿಶೋರ್ ಕುಲಕರ್ಣಿ, ಸಮೃದ್ಧ ಕರ್ನಾಟಕ ನ್ಯೂಸ್, ತಾಳಿಕೋಟೆ. ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಪ್ರತಿಯೊಂದು ಬೆಲೆಗಳನ್ನು ಏರಿಸ್ತಾ ಇದೆ. ದಿನಪ್ರತಿ ಮಾನ್ಯ ಹಾಲಿಂದ ಏರಿಸಿದ್ರು, ಆಮೇಲೆ ಬಸ್ ಏರಿಸಿದ್ರು, ಆಮೇಲೆ ಮದ್ಯಪಾನ ಏರಿಸಿದ್ರು, ಸಿಲಿಂಡರ್ ಗ್ಯಾಸ್ ಏರಿಸಿದ್ರು. ಪ್ರತಿಯೊಂದು ಏರಿಸಿ ಜನಸಾಮಾನ್ಯರಿಗೆ ಭಾಳ ವಜ್ಜಾಗೈತಿ. ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಇದ್ದು ಸತ್ತಂಗ ಅದ. ಇದಕ್ಕೋಸ್ಕರ ಪ್ರತಿ ಸಾಮಾನ್ಯರಿಗೆ ಎಲ್ಲರಿಗೂ ಭಾಳ ಇದರಿಂದ ತ್ರಾಸಾಗಿದೆ. ಆ ನಿಮಿತ್ತವಾಗಿ ನಮ್ಮ BJP ನಗರ ಘಟಕದಿಂದ ನಾವು ಅದನ್ನು ಪ್ರತಿಭಟನೆ ಮಾಡ್ಕೊಂಡು ಸಭೆ ಕರೆದಿದ್ವಿ. ಅದನ್ನು ನಾವು ಪೂರ ಖಂಡನೆ ಮಾಡ್ತೀವಿ. ಬೆಲೆ ಏರಿಕೆ ಬಗ್ಗೆ ಅಲ್ಲ, ಪ್ರತಿಭಟನೆ ತಾಳಿಕೋಟೆಯಲ್ಲಿ ಮಾಡ್ತಿರೋ ಜಿಲ್ಲಾ ಕೇಂದ್ರದಲ್ಲಿ ಮಾಡ್ತಿರೋ? ಖಂಡನೆ ಮಾಡ್ತೀವಿ ನಗರ ಘಟಕದಲ್ಲಿ. ಪ್ರತಿ ತಿಂಗಳು ಬೆಲೆ ಏರಿಕೆ ನಡೆಸಿರ್ತಾರ. 3 ತಿಂಗಳಿಗೊಂದು ಬೆಲೆ ಏರಿಕೆ ಮಾಡಿದ್ರೆ ಸಾಮಾನ್ಯ ಜನರ ಗತಿ ಏನಾಗುತ್ತೆ? 2,000 ಕೊಡ್ತೀನಿ ಅಂತೇಳಿ ಇಲ್ಲಿ 4,000 ಹಿಡಿಯಾಕತ್ತಾರಲ್ಲ, ಅದು ನಮಗೆ ಖಂಡನೆ ಐತಿ. ಇಡೀ ಬಿಜಾಪುರ ಜಿಲ್ಲಾ ವತಿಯಿಂದನೇ ಇದು ಖಂಡನೆ ಐತಿ. ಪ್ರತಿಯೊಂದು ಮಹಿಳೆಗೂ 2,000 ಕೊಡ್ತೀನಿ ಅಂತಾರೆ, ಬಸ್ ಫ್ರೀ ಅಂತಾರೆ, ಎಲ್ಲ ಫ್ರೀ ಅಂತ ಹೇಳಿ ಪ್ರತಿಯೊಂದಕ್ಕೂ ಹೆಚ್ಚು ಮಾಡ್ಯಾರ. 60 ದಿನಸಿ ಪ್ರತಿಯೊಂದಕ್ಕೂ ಹೆಚ್ಚಾಗೈತಿ. ಮತ್ತು ಹಿಂಗಾದ್ರೆ ಏನಂತಾರೆ, ಕಾಂಗ್ರೆಸ್ ಸರ್ಕಾರ ವಿರುದ್ಧ ನಮ್ಮದು ಘೋಷಣೆ ಐತಿ. ಈಗ ಜಿಲ್ಲಾದೊಳಗೆ ಈಗ ಪ್ರತಿಭಟನೆ 17ನೇ ತಾರೀಕಿಗೆ. ಅದಕ್ಕೆ ಎಲ್ಲ ಇಡೀ ಬಿಜಾಪುರ ಜಿಲ್ಲಾದವರೇ ಅದ್ರೊಳಗೆ ಭಾಗವಹಿಸಬೇಕು. ಪ್ರತಿಯೊಬ್ಬರು ಆ ಪಕ್ಷ ಈ ಪಕ್ಷ ಇಲ್ಲ, ಎಲ್ಲರಿಗೂ ಸಂಬಂಧ ಐತಿ. ಬೇರೆ ಏರಿಕೆ ಅಂದ್ರೆ ನಾವು ಪಕ್ಷಕ್ಕೆ ಸಂಬಂಧ ಇಲ್ಲ, ಎಲ್ಲರಿಗೂ ಸಂಬಂಧ ಐತಿ. ಪ್ರತಿನಿತ್ಯ ನಾವು ಕೊಂಡ್ಕೋಬೇಕಾಗಿದ್ದು 500 ರೂಪಾಯಿ ಸಂತಿ ತೊಗೊಂಬಂದ್ರೆ 2 ಸಂತಿ ಬರಲಿ. ಅವಾಗ 500 ರೂಪಾಯಿ ಚೀಲ ತುಂಬ್ತದೆ ಸಂತಿ. ಈ 2,000 ಕೊಟ್ಟಿದೆ ಅಂತೇಳಿ ಪ್ರತಿಯೊಂದು ನಮ್ಮನ್ನು ಹಿಡಿಯಾಕತ್ತಾರ. ಅದಕ್ಕೆ ಪ್ರತಿಯೊಬ್ಬರು ಎಲ್ಲರೂ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಿದ್ರೆ ಪ್ರತಿಯೊಂದು ಬೆಲೆ ಹೆಚ್ಚಾಗೈತಿ. ಅದಕ್ಕೆ ನಮಗೇನು ಐತಂದ್ರೆ ಇಡೀ ಜಿಲ್ಲಾದೊಳಗೆ ರಾಜ್ಯಾಧ್ಯಕ್ಷರು ಬರಾಕ್ತಾರ. ನಾವೆಲ್ಲರೂ ಇಡೀ ಎಲ್ಲರೂ ರೀ, ಅವರು ಇರೋತ್ತೇನಿಲ್ಲ, ಸಾಮಾನ್ಯ ಎಲ್ಲ ಜನರು, ಮಹಿಳೆಯರು ಇಟ್ಕೊಂಡು ಪುರುಷರು ಇಟ್ಕೊಂಡು ಎಲ್ಲರೂ ಪ್ರತಿಭಟನೆ ಭಾಗವಹಿಸಬೇಕು. ಬೆಲೆ ಏರಿಕೆ ನಮಗೆ ಖಂಡನೆ ಐತಿ. ಸಿದ್ದರಾಮಯ್ಯ ಸರ್ಕಾರ ರಾಜೀನಾಮೆ ಕೊಡಬೇಕು ಅನ್ನೋದೇ ನಮಗೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದಂಥ ಎಲ್ಲ ಪತ್ರಿಕಾ ಮಿತ್ರರಿಗೂ, ಮೀಡಿಯಾ ಮಿತ್ರರಿಗೂ, ನಮ್ಮ ಸೇರಿರುವ ಎಲ್ಲ ಸಭಿಕರ ವತಿಯಿಂದ ಅನಂತ ನಮಸ್ಕಾರವನ್ನು ಸಲ್ಲಿಸುತ್ತಾ, ಇಲ್ಲಿ ಸೇರಿರುವ ಉದ್ದೇಶ ಏನಪ್ಪ ಅಂದ್ರೆ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಲ್ಲ ಉಚಿತ ಅಂಥೇಳಿ ಭಾಳ ಉಚಿತ ಕೊಡೋದು ಒಂದು ಕಡೆ ಇದ್ರೆ, ಅವರು ಬೆಲೆ ಏರಿಕೆಯನ್ನು ಖಚಿತ ಅಂತ ಮಾಡಿಬಿಡ್ತಾರೆ. ಬೆಲೆ ಏರಿಕೆ ಒಳಗೆ ಎಲ್ಲ ವಸ್ತುಗಳ ಬೆಲೆ ಏರಿಕೆಯನ್ನು ಖಚಿತ ಮಾಡಿಬಿಡ್ತಾರೆ. ಹೀಗಾಗಿ ಜನಸಾಮಾನ್ಯರು ಒಂದು ಕಡೆ ಆ ದುಡ್ಡಿಗೂ ಪಡೆದಾಡಕತ್ತಾರೆ. ಅವ್ರೇನು ಉಚಿತವಾಗಿ ಬಸ್ ಚಾರ್ಜಿಗೆ ಆಯಿತು, ಬಸ್ ಇದ್ರದ್ದಾಯಿತು, ಮತ್ತು ಗೃಹಲಕ್ಷ್ಮಿ ಇದ್ರದ್ದಾಯಿತು, ಎಲ್ಲನೂ ಹಾಕ್ತೀನಿ ಅಂತ ಹೇಳ್ತಾರೆ. ಅಲ್ಲಿ ದುಡ್ಡು ಇರೋಲ್ಲ ಹೋದಾಗ. ಹೀಗಾಗಿ ಎಲ್ಲ ರೀತಿಯಿಂದ ಜನಸಾಮಾನ್ಯರಿಗೆ ಮತ್ತು ಜನರಿಗೆ ಭಾಳ ತೊಂದರೆ ಆಗಿದೆ. ಈ ಸರ್ಕಾರ ಬಂದ ಮೇಲೆ ಪದೇ ಬೆಲೆ ಏರಿಕೆ ಈ 6 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಹೀಗೆ ಏರ್ತಾನೆ ಹೋಗಿದೆ. ಈಗ ಸರ್ಕಾರ ಬಂದ ಮೇಲೆ 3 ಸಲ ಬಸ್ ಚಾರ್ಜ್ ಏರಿದೆ. ಹೀಗಾಗಿ ಇದು ಏರ್ತಾ ಹೋದರೆ ನಾಳೆ ಬರುವಂಥ ದಿನಮಾನಗಳಲ್ಲಿ ಅದ್ರ ಹೊರೆ ನಮಗೆ ಆಗುತ್ತೆ. ವೋಟ್ ಹಾಕಿದಂಥ ಜನರಿಗೆ ಹೊರೆ ಆಗ್ತದೆ ಇದರಿಂದ. ಹೀಗಾಗಿ ದಯವಿಟ್ಟು ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಕೋತೀವಿ,
ನೀವು ಉಚಿತ ಕೊಡೋದು ನಿಲ್ಲಿಸ್ರಿ, ಆದರೆ ಜನಸಾಮಾನ್ಯರಿಗೆ ಕಾಪಾಡಿ, ತೊಂದರೆ ಆಗಲಾರ್ದಂಗೆ ಮಾಡಿ. ನಮ್ಗೆ ಪುರುಷರಿಗೆ ಅದರದ್ದು ನೋವು ಏನನ್ನೋದು ಗೊತ್ತಾಗ್ತದೆ. ಬಸ್ನಲ್ಲಿ ಹೋದಾಗ ಅದರದ್ದು ಅನುಭವಿಸೋದು ನೋವು ನಮಗೆ ಗೊತ್ತು. ಹೀಗಾಗಿ ಕೂಡಲೇ ನಾವು BJP ಎಲ್ಲ ಘಟಕದ ಪದಾಧಿಕಾರಿಗಳು ಕೂತ್ಕೊಂಡು ಮಾನ್ಯ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಸಾಹೇಬರು ಕರೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಅಹೋರಾತ್ರಿ ಧರಣಿಯನ್ನು ನಡೆಸಿದ್ದಾರೆ. ಈಗ ರಾಜ್ಯಾದ್ಯಂತ ಜಿಲ್ಲಾದ್ಯಂತ ಈ ಧರಣಿ ನಡೀತಾ ಇದೆ. ನಾವು ಕೂಡ ಬಿಜಾಪುರದಲ್ಲಿ 17ನೇ ತಾರೀಕು ವಿಜಯೇಂದ್ರ ಸಾಹೇಬರು ಬರ್ತಾ ಇದ್ದಾರೆ. ನಮ್ಮ ಮಹಿಳಾ ಘಟಕದ ನಮ್ಮ ಜಿಲ್ಲೆಯ ಉಪಾಧ್ಯಕ್ಷರು ಮತ್ತು ನಮ್ಮ ತಾಲೂಕಿನ ಮಂಡಲದ ಉಪಾಧ್ಯಕ್ಷರು ಎಲ್ಲರೂ ಸೇರಿಕೊಂಡು, ಇಲ್ಲಿ ಎಲ್ಲ BJP ನಾಯಕರು ಮುಖಂಡರು ಸೇರಿಕೊಂಡು ಒಂದು ಸಭೆಯನ್ನು, ಈ ಸಭೆ ಮೂಲಕ ಆ ಬೆಲೆ ಏರಿಕೆಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಉಗ್ರವಾದ ಖಂಡನೆಯನ್ನು ನಾವು ಮಾಡ್ತೀವಿ. ತಾಳಿಕೋಟೆಯ ಎಲ್ಲ ಸಮಸ್ತ ಜನರ ಪರವಾಗೂ ನಾವು ಉಗ್ರವಾದ ಖಂಡನೆಯನ್ನು ಮಾಡಿ ಈ ಸಭೆಯನ್ನು ಮುಕ್ತಾಯ ಮಾಡ್ತೀವಿ.